ಅವ್ಯವಸ್ಥೆಗಳ ತಾಣವಾದ ಬಸ್ ನಿಲ್ದಾಣ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಬಸ್ ನಿಲ್ದಾಣದ ದುಸ್ಥಿತಿಯನ್ನ ಕೇಳೋರಿಲ್ಲ ಹೇಳೋರಿಲ್ಲ. ಅವ್ಯವಸ್ಥೆಗಳ ತಾಣವಾಗ್ಬಿಟ್ಟಿದೆ ಎಂದು ಬಸ್ ನಿಲ್ದಾಣ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಬಸ್ ನಿಲ್ದಾಣ ಅವ್ಯವಸ್ಥೆಗಳ ಒಂದು ಆಗರ ಆಗ್ಬಿಟ್ಟಿದೆ. ವಿದ್ಯಾರ್ಥಿನಿಯರಿಗೆ ಮಹಿಳೆಯರಿಗೆ ಅಲ್ಲಿ ಸೂಕ್ತವಾದಂತಹ ಭದ್ರತೆ ಇಲ್ಲ. ಮಹಿಳೆಯರಿಗೆ ವಿಶ್ರಾಂತಿ ಕೋಣೆಯ ಒಂದು ಅವ್ಯವಸ್ಥೆ ಕೂಡ ಎದ್ದು ಕಾಣ್ತಾ ಇದೆ. ಆ ಒಂದು ವಿಶ್ರಾಂತಿ ಕೋಣೆಯಲ್ಲಿ ಗುಟ್ಕಾ ಮತ್ತು ಬಿಯರ್ ಬಾಟಲ್ಗಳ ಒಂದು ತಾಣವಾಗ್ಬಿಟ್ಟಿದೆ. ಪ್ರಯಾಣಿಕರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಕೂಡ ಅಲ್ಲಿಲ್ಲ. ಕುಡಿಯೋದಕ್ಕೆ ಶುದ್ಧ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಅಂಥ ಒಂದು ಬಸ್ ನಿಲ್ದಾಣ ಇದೆ. ಇದನ್ನ ಹೇಳೋರಿಲ್ಲ ಕೇಳೋರಿಲ್ಲ. ನೀರಿಗಾಗಿ ನಿತ್ಯ ಪ್ರಯಾಣಿಕರು ಮತ್ತು ವಿದ್ಯಾರ್ಥಿಗಳು ಪರದಾಟ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಬಂದೋದಕ್ಕಿದೆ. ದುಡ್ಡು ಕೊಟ್ಟು ನೀರನ್ನ ಕುಡಿಯುವಂತಹ ಪರಿಸ್ಥಿತಿಯಲ್ಲಿದೆ. ಆ ಒಂದು ಬಸ್ ನಿಲ್ದಾಣದಲ್ಲಿ ಕೂರ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಸರಿಯಾದಂತಹ ಆಸನದ ವ್ಯವಸ್ಥೆಗಳಿಲ್ಲ. ಗಂಟೆಗಟ್ಟಲೆ ನಿಂತ್ಕೊಂಡೇ ಬಸ್ಸಿಗೆ ಕಾಯುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆ. ನಿಯಮವನ್ನ ಗಾಳಿಗೆ ತೂರಿ ಬೇಕಾಬಿಟ್ಟಿ ವಾಹನವನ್ನ ಪಾರ್ಕಿಂಗ್ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಜಾನುವಾರುಗಳು ಕೂಡ ಆ ಒಂದು ಬಸ್ ನಿಲ್ದಾಣದಲ್ಲಿ ಬಂದು ಮಲಗ್ತವೆ. ಹಾಗೆ ಕಣ್ಮುಚ್ಚಿ ಅಧಿಕಾರಿಗಳು ಇದೀಗ ಕೂತ್ಬಿಟ್ಟಿದ್ದಾರೆ. ಇದನ್ನ ಯಾರು ಕೂಡ ಕೇಳ್ತಾ ಇಲ್ಲ. ಈ ಒಂದು ಪ್ರಯಾಣಿಕರಿಗೆ ಯಾವ ರೀತಿಯಲ್ಲ ಒಂದು ಸಂಕಷ್ಟಗಳು ಅಲ್ಲಿ ಎದುರಾಗ್ತಾ ಇದೆ ಅಂತ ಯಾರು ಕೂಡ ಅಲ್ಲಿ ಕೇಳ್ತಾ ಇಲ್ಲ. ಅವ್ಯವಸ್ಥೆಗಳ ತಾಣವಾಗ್ಬಿಟ್ಟಿದೆ ಎಂದು ಬಸ್ ನಿಲ್ದಾಣ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಬಸ್ ನಿಲ್ದಾಣದ ಪರಿಸ್ಥಿತಿ ಇದು. ವಿದ್ಯಾರ್ಥಿನಿಯರು ಬಸ್ಗೋಸ್ಕರ ಅಲ್ಲಿ ಕಾಯ್ತಾ ಇರ್ತಾರೆ. ಮಹಿಳೆಯರು ಇರ್ತಾರೆ. ಅವರಿಗೋಸ್ಕರ ಒಂದು ಸೂಕ್ತವಾದಂತಹ ಭದ್ರತೆ ಕೂಡ ಇರೋದಿಲ್ಲ. ವಿದ್ಯಾರ್ಥಿನಿಯರಿಗೆ ಭದ್ರತೆ ಇಲ್ಲ, ಮಹಿಳೆಯರಿಗೆ ಅಲ್ಲಿ ಭದ್ರತೆ ಇಲ್ಲ. ಮಹಿಳೆಯರ ವಿಶ್ರಾಂತಿ ಕೋಣೆಯಲ್ಲಿ ಅವ್ಯವಸ್ಥೆ ಇದೆ. ಅಲ್ಲಿ ಗುಟ್ಕಾ ಮತ್ತು ಬಿಯರ್ ಬಾಟಲ್ಗಳ ಒಂದು ತಾಣವಾಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಎಷ್ಟೊಂದು ಜನ ಅಲ್ಲಿ ನೋಡ್ತಾ ಇರ್ಬೋದು. ಈಗ ಬಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಗಂಟೆಗಟ್ಟಲೆ ಅಲ್ಲಿ ವೇಟ್ ಮಾಡ್ತಾ ಇರಬೇಕು. ಎಷ್ಟೊತ್ತು ವೇಟ್ ಮಾಡಿದ್ರು ಪರವಾಗಿಲ್ಲ. ಆದ್ರೆ ಅಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿದ್ರೆ ಒಂದು ಸರಿಯಾದಂತ ಆಸನದ ವ್ಯವಸ್ಥೆ ಕೂಡ ಅಲ್ಲಿಲ್ಲ. ನೋಡಿ, ಎಲ್ಲಾ ಜಾನುವಾರುಗಳು ಅಲ್ಲಿ ಬಂದ್ಬಿಟ್ಟಿದಾವೆ. ಹೆಂಗ ಆಗ್ಬಿಟ್ಟಿದೆ, ಇದೇನು ಬಸ್ ಸ್ಟ್ಯಾಂಡ್ ಅಥವಾ ಏನು ಅಂತಾನೆ ಗೊತ್ತಾಗಲ್ಲ ಅಂತ ಪರಿಸ್ಥಿತಿ ಇದೆ ಅಲ್ಲಿ. ಮಹಿಳಾ ವಿಶ್ರಾಂತಿ ಕೋಣೆಯಲ್ಲಂತೂ ಆ ಒಂದು ಗುಟ್ಕಾ ಹಾಗೆ ಬಿಯರ್ ಬಾಟಲ್ಗಳ ಒಂದು ತಾಣ ಆಗ್ಬಿಟ್ಟಿದೆ. ಎಲ್ಲೆಂದ್ರಲ್ಲಿ ಆ ಗುಟ್ಕಾ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಉಗ್ದು ಬಿಟ್ಟಿದ್ದಾರೆ, ಬಿಯರ್ ಬಾಟಲ್ಗಳನ್ನ ಹಾಕ್ಬಿಟ್ಟಿದ್ದಾರೆ. ನೋಡಿ, ಆ ರೀತಿಯಾಗಿರುವಂತಹ ಪರಿಸ್ಥಿತಿಲಿ ನಿರ್ಮಾಣ ಆಗ್ಬಿಟ್ಟಿದೆ. ಇದನ್ನು ಯಾರು ಹಾಗಿದ್ರೆ ಇದರ ಬಗ್ಗೆ ಯಾರು ಗಮನ ಹರಿಸಬೇಕಾಗಿರುವಂತದ್ದು? ಹೀಗಾದ್ರೆ ಪ್ರಯಾಣಿಕರ ಗೋಳು ಕೇಳುವವರು ಯಾರು ಇಲ್ವಾ ಅನ್ನುವಂತಹ ಪರಿಸ್ಥಿತಿ ಇಲ್ಲಿ ಉಂಟಾಗ್ಬಿಟ್ಟಿದೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಬಸ್ ನಿಲ್ದಾಣದ ಒಂದು ಪರಿಸ್ಥಿತಿಯನ್ನ, ಅವ್ಯವಸ್ಥೆಯನ್ನ ನೀವೀಗ ಗಮನಿಸ್ತಾ ಇರಬಹುದು. ಯಾವ ರೀತಿ ಆಗ್ಬಿಟ್ಟಿದೆ ಅಂತ. ಬೇಕಾಬಿಟ್ಟಿಯಾಗಿ ಇಲ್ಲಿ ವಾಹನವನ್ನ ಪಾರ್ಕಿಂಗ್ ಕೂಡ ಮಾಡ್ಬಿಟ್ಟಿದ್ದಾರೆ. ಯಾರು ಕೂಡ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ನೋಡಿದ್ರು ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕೂತ್ಬಿಟ್ಟಿದ್ದಾರೆ. ಹಾಗೆ ಅಲ್ಲಿಗ ಪ್ರಯಾಣಿಕರಿಗೆ ಅಲ್ಲಿ ಕಷ್ಟ ಆಗತ್ತೆ. ಬಸ್ಗೋಸ್ಕರ ವೇಟ್ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳೆಲ್ಲ ಏನು ಬಸ್ನಲ್ಲಿ ಪ್ರಯಾಣವನ್ನ ಮಾಡ್ತಾರೆ. ಮಹಿಳೆಯರಿರ್ತಾರೆ, ಮಕ್ಕಳಿರ್ತಾರೆ, ಮಕ್ಕಳನ್ನ ಎತ್ಕೊಂಡು ಬರ್ತಾ ಇರ್ತಾರೆ. ಅವರಿಗೆಲ್ಲ ಅಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಸರಿಯಾದಂತ ಆಸನದ ವ್ಯವಸ್ಥೆ ಇಲ್ಲ. ಕೊಠಡಿಗಳು ಸರಿಯಾಗಿಲ್ಲ. ಎಲ್ಲೆಂದ್ರಲ್ಲಿ ಅಲ್ಲಿ ಉಗ್ದು ಬಿಟ್ಟಿರುವಂಥದ್ದು ಗುಟ್ಕಾ ಆಗಿರ್ಬೋದು, ಹಾಗೆ ಮದ್ಯಪಾನ ಮಾಡಿರುವಂತಹ ಒಂದು ಬಾಟಲ್ಗಳನ್ನ ಎಸ್ತಿರುವಂಥದ್ದು. ಎಲ್ಲೆಂದ್ರಲ್ಲಿ ನೋಡಿ ಜನ ಎಲ್ಲ ಮಲ್ಗ್ಬಿಟ್ಟಿದ್ದಾರೆ. ಜಾನುವಾರುಗಳು ಕೂಡ ಅಲ್ಲೇ ಇದ್ದಾವೆ. ಇಂಥ ಒಂದು ದುಸ್ಥಿತಿ ಇಲ್ಲಿ ನಿರ್ಮಾಣವಾಗ್ಬಿಟ್ಟಿದೆ. ಹಾಗಿದ್ರೆ ಪ್ರಯಾಣಿಕರ ಗೋಳನ್ನ ಕೇಳುವವರು ಯಾರು ಇಲ್ಲಿ? ಯಾರು ಕೂಡ ಇಲ್ವಾ ಕೇಳೋರು? ಅಲ್ಲಿನ ಅಧಿಕಾರಿಗಳಾಗಿದ್ರೆ ಏನ್ ಮಾಡ್ತಾ ಇದ್ದಾರೆ? ಕಣ್ಮುಚ್ಚಿ ಕೂತ್ಬಿಟ್ಟಿದಾರ? ಇದೆಲ್ಲ ಅವರಿಗೆ ಕಾಣಿಸ್ತಾ ಇಲ್ವಾ? ಏನಿದು ಪರಿಸ್ಥಿತಿಯ? ನೋಡಿ, ಅಲ್ಲಿ ಮದ್ಯದ ಬಾಟಲ್ಗಳನ್ನ ಹಂಗೆ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ನಮ್ಮ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷರು ಭೀಮನಗೌಡ ಮತ್ತೆ ಶಂಭು ಅವರೆಲ್ಲ ಕಾರ್ಯಕರ್ತರೆಲ್ಲ ಹೋಗಿ ಯೋಚನೆ ಮಾಡಿದಾಗ ಅಲ್ಲೇನು ಬಸ್ ಸ್ಟಾಪ್ ಒಳಗಡೆ ಹೆಣ್ಮಕ್ಳುಗಳಿಗೆ ಸರಿಯಾಗಿ ಕೂಡಕ್ಕೆ ವ್ಯವಸ್ಥೆಗಳಿಲ್ಲ. ಮತ್ತೆ ರೂಮ್ಗಳಲ್ಲಿ ಹೆಣ್ಮಕ್ಳು ರೂಮ್ ಅಂತ ಇರುತ್ತೆ. ಆ ಬಸ್ ಸ್ಟಾಪ್ ಒಳಗಡೆ ರೂಮ್ಗಳಲ್ಲಿ ಸಾಕಷ್ಟು ಜನ ಕಿಲಿಗಡಿಗಳು ಕುಡಿದ್ಬಿಟ್ಟು ಅಲ್ಲೆಲ್ಲ ಬೀರ್ ಬಾಟ್ಲ್ಗಳು ಅವೆಲ್ಲ ಬಿದ್ದಿದೆ ಅಲ್ಲಿ. ಮತ್ತೆ ಸರಿಯಾಗಿ ವ್ಯವಸ್ಥಾಪಕರಲ್ಲಿ ನೋಡ್ಬೇಕು. ಮತ್ತೆ ಬಸ್ ಸ್ಟಾಪ್ ಅಲ್ಲಿ ಕುಡಿಯೋ ನೀರುಗಳ ವ್ಯವಸ್ಥೆ ಇಲ್ಲ ಜನಗಳಿಗೆ. ಸಾಕಷ್ಟು ಜನ ಹಳ್ಳಿಯಿಂದ ಬಂದಿರ್ತಾರೆ, ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಅಲ್ಲಿ. ಮತ್ತೆ ಏನು ಪಾರ್ಕಿಂಗು
ಎಲ್ಲ ಕಾರ್ಗಳು ಬೈಕ್ಗಳೆಲ್ಲ ತಂದು ಅಡ್ಡಾದಿಡ್ಡಿ ನಿಲ್ಲಿಸಿರ್ತಾರೆ, ಬಸ್ಗಳು ಹೋಗಿ ಜಾಗ ಇರಲ್ಲ, ಸಾಕಷ್ಟು ಸಮಸ್ಯೆಗಳಿದೆ. ನೀರು ಕುಡಿಯೋ ವ್ಯವಸ್ಥೆ, ನೀರು ಕುಡಿಯೋದು ವ್ಯವಸ್ಥೆ ಮಾಡಬೇಕು, ನೀರು ಕುಡಿಯೋಕೆ ಜನಗಳಿಗೆ, ಮತ್ತೆ ಹೆಣ್ಮಕ್ಳಿಗೆ ಅಲ್ಲಿ ಕೂಡಕ್ಕ ಸರಿಯಾಗಿ ರೂಮ್ಗಳಿಲ್ಲ, ಶೌಚಾಲಯಗಳು ಗಲೀಜಿದೆ. ಅಲ್ಲಿ ಮತ್ತೆ ಏನು ಹೆಣ್ಮಕ್ಳು ಕೂಡಂತ ಮಕ್ಳ ಮೇಲೆ ಕರ್ಕೊಂಡ್ ಬಂದಿರ್ತಾರೆ, ಅಲ್ಲಿ ಸಾಕಷ್ಟು ಮದ್ಯಪಾನ ಮಾಡಿ ನೀವು ಬೀರ್ ಬಾಟ್ಗಳೆಲ್ಲ ಬಿದ್ದಿದೆ. ಕೂಡಲೇ ಇದ್ರ ಬಗ್ಗೆ ಡಿಪೋ ಮ್ಯಾನೇಜರ್ ಇದ್ರ ಬಗ್ಗೆ ಗಮನ ಹರಿಸಬೇಕು. ಇಲ್ಲಾಂದ್ರೆ ನಮ್ಮ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷರು ಮತ್ತು ಭೀಮನಗೌಡ ಯೋಚನೆ ಮಾಡಿದಾಗ ನಮಗೆ ದೂರ ಕರೆ ಮಾಡಿದ್ದಾರೆ.